ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಸೆಕೆಂಡ್ PUC ರಿಸಲ್ಟ್ ಅನೌನ್ಸ್ ಆಯಿತು. ಅದರ ನಂತರ ಹಲವಾರು ವಿದ್ಯಾರ್ಥಿಗಳು ನಾನೀಗ KCET ಎಕ್ಸಾಮ್ ಅನ್ನ ಬರೀತಿದ್ದೀನಿ. ನಂತರ ಮಾರ್ಕ್ಸ್ ಇಂಪ್ರೂವ್ಮೆಂಟ್ಗೋಸ್ಕರ ಎರಡನೇ ಬೋರ್ಡ್ ಎಕ್ಸಾಮ್ ಕೂಡ ಬರೀಬೇಕು ಅಂತಿದ್ದೀರಿ. ಈಗ ಎರಡನೇ ಬೋರ್ಡ್ ಎಕ್ಸಾಮ್ ಬರೆಯೋದ್ರಿಂದ KCET ರ್ಯಾಂಕಿಂಗ್ಗೆ ಏನಾದರೂ ಪ್ರಾಬ್ಲಮ್ ಆಗತ್ತಾ? ಎರಡನೇ ಬೋರ್ಡ್ ಎಕ್ಸಾಮ್ ಬರೆಯೋದು ಸೇಫಾ ಅಥವಾ ಅಲ್ವಾ? ಈ ಪ್ರಶ್ನೆಯನ್ನ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ. ಈ ಪ್ರಶ್ನೆಗೆ ಉತ್ತರವನ್ನ ನಮ್ಮ ಶಿಕ್ಷಣ ಇಲಾಖೆಯವರೇ ಅಫಿಷಿಯಲಿ ನೀಡಿದ್ದಾರೆ. ಅದನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ತಿದ್ದೀವಿ. ನಂತರ ನಿಮ್ಮ ಪ್ರಶ್ನೆಗಳಿಗೆ ಆದಷ್ಟು ಬೇಗ ಉತ್ತರವನ್ನ ತಿಳಿಸೋ ಪ್ರಯತ್ನವನ್ನು ನಾವು ಸತತವಾಗಿ ಮಾಡ್ತಾ ಇರ್ತೀವಿ. ನಮ್ಮ ವರ್ಕ್ ನಿಮಗೆ ಇಷ್ಟ ಆಗ್ತಾ ಇದ್ರೆ ಈ ವಿಡಿಯೋ ತಪ್ಪದೆ ಲೈಕ್ ಮಾಡಿ ನಿಮ್ಮ ಸಪೋರ್ಟ್ ಅನ್ನ ತಿಳಿಸಿ. ಸರಿ, ಈಗ ವಿಷಯವನ್ನ ತಿಳಿದುಕೊಳ್ತಾ ಹೋಗೋಣ. KCET ರ್ಯಾಂಕಿಂಗ್ ಅನ್ನ ಅನೌನ್ಸ್ ಮಾಡೋದಕ್ಕೆ ನಮ್ಮ ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ ಅವರು 50% ಬೋರ್ಡ್ ಮಾರ್ಕ್ಸ್ ಹಾಗೆ 50% KCET ಪರ್ಫಾರ್ಮೆನ್ಸ್ ಅದೆರಡನ್ನು ಸೇರಿಸಿ ರ್ಯಾಂಕಿಂಗ್ ಅನ್ನ ಅನೌನ್ಸ್ ಮಾಡ್ತಾರೆ. ಸರಿನಾ? ನಂತರ KCET ಕೌನ್ಸಿಲಿಂಗ್ ಅಲ್ಲಿ 3 ರೌಂಡ್ಸ್ ಇರುತ್ತೆ. ಫಸ್ಟ್ ರೌಂಡ್ ಕೌನ್ಸಿಲಿಂಗ್, ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಹಾಗೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಕೌನ್ಸಿಲಿಂಗ್. ಅದನ್ನು ನಾವು ಜನರಲಿ ಥರ್ಡ್ ರೌಂಡ್ ಕೌನ್ಸಿಲಿಂಗ್ ಅಂತ ಕೂಡ ಕರಿತೀವಿ. ಬಟ್ 3 ರೌಂಡ್ ಕೌನ್ಸಿಲಿಂಗ್ ಇರುತ್ತೆ. ಈಗ ಯಾವ ವಿದ್ಯಾರ್ಥಿಗಳು ಮೊದಲನೇ ಬೋರ್ಡ್ ಎಕ್ಸಾಮ್ ಅನ್ನ ಬರೆದು ಎರಡನೇ ಬೋರ್ಡ್ ಎಕ್ಸಾಮ್ ಅನ್ನ ಬರೀತಾ ಇಲ್ಲ ಅಂತಹ ವಿದ್ಯಾರ್ಥಿಗಳ ಈಗ ರಿಸಲ್ಟ್ ಬಂದಿದೆ ಅಲ್ವಾ, ಅದರ 50% ಹಾಗೆ KCET ಎಕ್ಸಾಮ್ ಅಲ್ಲಿ ಅವರ ಪರ್ಫಾರ್ಮೆನ್ಸ್ ಅದನ್ನ ಸೇರಿಸಿ ರ್ಯಾಂಕಿಂಗ್ ಅನ್ನ ಅನೌನ್ಸ್ ಮಾಡ್ತಾರೆ. ಹಾಗಂತ ಎರಡನೇ ಬೋರ್ಡ್ ಎಕ್ಸಾಮ್ ಬರೀತಾ ಇರುವಂತಹ ವಿದ್ಯಾರ್ಥಿಗಳು ಕೂಡ ಭಯ ಪಡುವಂತಹ ಅವಶ್ಯಕತೆ ಇಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಶಿಕ್ಷಣ ಇಲಾಖೆಯವರ ಅಫಿಷಿಯಲಿ ಹೇಳಿದ್ದಾರೆ. ಏನಂತ ಹೇಳಿದ್ರೆ, ಈಗ ಎರಡನೇ ಬೋರ್ಡ್ ಎಕ್ಸಾಮ್ ಏನಾಗತ್ತೆ, ಈಗ ಯಾವಾಗ ಏಪ್ರಿಲ್ 29ರಿಂದ ಮೇ 16ವರೆಗೆ ಅದರಿಂದ ಏನು ರಿಸಲ್ಟ್ ಬಂದಿರತ್ತೆ ಅದನ್ನು ಕೂಡ ಈ KCET ರ್ಯಾಂಕ್ ಅನ್ನ ಅನೌನ್ಸ್ ಮಾಡೋದಕ್ಕೆ ಕನ್ಸಿಡರ್ ಮಾಡಲಾಗತ್ತೆ ಅಂತ ಹೇಳಿದ್ದಾರೆ. ವಿದ್ಯಾರ್ಥಿಗಳಲ್ಲಿ ಭಯ ಏನಿತ್ತು ಅಂತ ಹೇಳಿದ್ರೆ, ಈಗ ಎರಡನೇ ಬೋರ್ಡ್ ಎಕ್ಸಾಮ್ ನ ರಿಸಲ್ಟ್ ಬರೋ ಮೊದಲೇ KCET ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಮುಗಿದೋಗ್ಬಿಟ್ರೆ ಈ ಒಂದು ಭಯ ಇತ್ತು. ನನಗೂ ಕೂಡ ಆಕ್ಚುಲಿ ಅದೇ ಭಯ ಇತ್ತು. ಏನಂತ ಹೇಳಿದ್ರೆ, ಎರಡನೇ ಬೋರ್ಡ್ ಎಕ್ಸಾಮ್ ನ ರಿಸಲ್ಟ್ ಬರೋದಕ್ಕಿಂತ ಮೊದಲು ಈ ಒಂದು KCET ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಮುಗಿದೋಗ್ಬಿಟ್ರೆ ಹೆಚ್ಚಿನ ಕಾಲೇಜ್ಗಳಲ್ಲಿ ಸೀಟ್ ಫುಲ್ ಆಗಿಬಿಟ್ಟಿರುತ್ತೆ. ಅಂದ್ರೆ ಒಳ್ಳೆ ಕಾಲೇಜಲ್ಲಿ ಸೀಟ್ಸ್ ಫುಲ್ ಆಗಿಬಿಟ್ಟಿರುತ್ತೆ. ಸೊ ಎರಡನೇ ಬೋರ್ಡ್ ಎಕ್ಸಾಮ್ ಮಾರ್ಕ್ಸ್ ಇಂಪ್ರೂವ್ಮೆಂಟ್ ಮಾಡ್ಕೊಂಡ್ರು ಕೂಡ ವಿದ್ಯಾರ್ಥಿಗಳಿಗೆ ಪ್ರಾಬ್ಲಮ್ ಆಗಬಹುದು ಅಂತಿತ್ತು. ಬಟ್ ಈ ರೀತಿ ಪ್ರಾಬ್ಲಮ್ ಆಗೋದೇ ಇಲ್ಲ ಅಂತ ನಮ್ಮ ಶಿಕ್ಷಣ ಇಲಾಖೆ ಹೇಳಿದ್ದಾರೆ. ಗುಡ್ ನ್ಯೂಸ್. ಸರಿ, ಏನಂತ ಹೇಳಿದ್ರೆ, ಈಗ ಯಾವ ವಿದ್ಯಾರ್ಥಿಗಳು ಎರಡನೇ ಬೋರ್ಡ್ ಎಕ್ಸಾಮ್ ಅನ್ನ ಬರೀತಿದ್ದಾರೆ ಮಾರ್ಕ್ಸ್ ಇಂಪ್ರೂವ್ಮೆಂಟ್ಗೋಸ್ಕರ, ಸೊ ಮಾರ್ಕ್ಸ್ ಇಂಪ್ರೂವ್ ಆದ್ರೆ ಅಂದ್ರೆ ಈಗ ಮೊದಲನೇ ಬೋರ್ಡ್ ಎಕ್ಸಾಮ್ಗಿಂತ ಎರಡನೇ ಬೋರ್ಡ್ ಎಕ್ಸಾಮ್ ಮಾರ್ಕ್ಸ್ ಇಂಪ್ರೂವ್ ಆಯ್ತು ಅಂತ ಅನ್ಕೊಳ್ಳಿ, ಅಥವಾ ಹೆಚ್ಚಿಗೆ ಬಂದು ತಿಳ್ಕೊಳ್ಳಿ. ಆ ಹೆಚ್ಚಿಗೆ ಬಂದಂತಹ ಮಾರ್ಕ್ಸ್ ಅನ್ನೇ ಫಸ್ಟ್ ರೌಂಡ್ಗಿಂತ ಮೊದಲೇ ಕನ್ಸಿಡರ್ ಮಾಡಿ ರ್ಯಾಂಕಿಂಗ್ ಅನ್ನು ಅನೌನ್ಸ್ ಮಾಡಲಾಗತ್ತೆ. ನಂತರ ಎರಡನೇ ಬೋರ್ಡ್ ಎಕ್ಸಾಮ್ ಬರೆದಂತಹ ವಿದ್ಯಾರ್ಥಿಗಳು ಕೂಡ KCET ಕೌನ್ಸಿಲಿಂಗ್ ಏನಿದೆ ಅದರಲ್ಲಿ 3 ರೌಂಡ್ಸ್ ಆಗತ್ತೆ ಅಂತ ಹೇಳ್ತಲ್ವಾ, ಅದರ ಮೊದಲನೇ ರೌಂಡ್ ಇಂದಾನೆ ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಅವಕಾಶ ಸಿಗತ್ತೆ ಅಂತ ಹೇಳಿದ್ದಾರೆ. ಸರಿನಾ? ಅಂದ್ರೆ ನೀವು ಎರಡನೇ ಬೋರ್ಡ್ ಎಕ್ಸಾಮ್ ಬರೆದ್ರು ಕೂಡ ಸೇಫ್ ಆಗಿ ಇರ್ತೀರಾ. ನಿಮ್ಮ ರ್ಯಾಂಕಿಂಗ್ಗೆ ಏನು ಪ್ರಾಬ್ಲಮ್ ಆಗಲ್ಲ. ನೀವು ಮುಂದೆ ಫಸ್ಟ್ ರೌಂಡ್ ಕೌನ್ಸಿಲಿಂಗ್, ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಹಾಗೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಕೌನ್ಸಿಲಿಂಗ್ 3ರಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಅವಕಾಶ ಸಿಗತ್ತೆ. ನಿಮಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಆಗಲ್ಲ. ನಂತರ ಇನ್ಫಾರ್ಮೇಶನ್ ಸಹಾಯ ಆಗಿದ್ರೆ ನಿಮ್ಮ ಫ್ರೆಂಡ್ಸಿಗೆ ಕೂಡ ಸಹಾಯ ಆಗುತ್ತೆ, ಅವರಿಗೆ ಶೇರ್ ಮಾಡಿ. ನಂತರ ಮುಂದಿನ ದಿನಗಳಲ್ಲೂ ಕೂಡ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ನಾವು ಶೇರ್ ಮಾಡ್ತಿರ್ತೀವಿ. ಅದಕ್ಕೋಸ್ಕರ ತಪ್ಪದೆ ಏನು ಮಾಡ್ತೀರಾ, ಸಬ್ಸ್ಕ್ರೈಬ್ ಆಪ್ಷನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡಿ. ಬೆಲ್ ನೋಡ್ಸಿದ್ರೆ ಅದನ್ನು ಕೂಡ ಕೊಂಡು ಹೋಗ್ತಿರ್ಸಿ. ಆಲ್ ದಿ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.